ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಏನಂದರೆ ಅಕ್ಕ ಬಾವ ಆ್ಯನಿವರ್ಸರಿ. ಇವತ್ತು ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಯಾವ ಟೆಂಪಲು, ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಮಿಸ್ ಮಾಡ್ದಂಗೆ ಫುಲ್ ವ್ಲಾಗ್ ನೋಡಿ. ಅವಾಗಿಂದ ನಿಂತ್ಕೊಂಡು ಯಾವುದೋ ಒಂದು ಲೊಕೇಶನ್ ಹಾಕೋಕ್ಕೆ ಒದ್ದಾಡ್ತವ್ರೆ ಇಬ್ಬರು. ಇರುತ್ತೆ ಅದು ಎಷ್ಟು ಕಿತ್ಲಾಡ್ತಾರೆ ಗೊತ್ತಿಲ್ಲ, ಕಿತ್ಲಾಡ್ತಾನೆ ಇರ್ತಾರೆ. ಓಲೋ ಬುಕ್ ಮಾಡಿ ಮನೆ ಹತ್ರನೇ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಓಲೋ ಸಿಕ್ತು. ಬಾವ ಗೊಟ್ಟಿಗೆರೆವರೆಗೂ ಬನ್ನಿ ಓಲೋದಲ್ಲಿ ಅಂತ ಅಂದಿದ್ರು, ಅಲ್ಲಿಂದ ಪಿಕ್ ಮಾಡ್ತೀನಿ ಅಂತ. ಸೊ ಹೋಗ್ತಾ ಇದ್ದೀವಿ. ನೋಡೋಣ ನಮ್ಮ ಜೊತೆ ಇವತ್ತು ಯಾರ್ಯಾರು ಬರ್ತಾರೆ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಗೊತ್ತಾ? ನಮ್ಮ ಬಾವ, ನಮ್ಮ ಅಕ್ಕ, ಅವನು ಓರಿ, ದಿನೇಶ ಓರಿ ಅಂತ ಕರಿತೀವಿ, ತಮ್ಮ, ಅವ್ರ ಅಕ್ಕ, ನಮ್ಮ ಅಕ್ಕ, ನಾನು ಅಷ್ಟೇ. ಬರೀ ಸ್ನ್ಯಾಪೇ ಉಳ್ದು, ಬರೀ ಇಂಥವೇ. ಕೇಳು ಒಳ್ಳು ಕೇಳ್ತಿದ್ದಲ್ಲ. ಓರಿ ಓಯ್ ಮಾತಾಡಿರ್ಲಿ. ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಫುಲ್ ಸೈಲೆಂಟ್ ಆಗಿಬಿಡ್ತಿದ್ದೆ. ಅದಕ್ಕೆ ಒಂದು ರೆಕ್ಸ್ಕೊಂಡು ಕಾಲು ಎಳ್ಕೊಂಡಿದ್ವಿ. ನಿಜ ಇದನ್ನೆಲ್ಲ ಹಾಕ್ತೀನಿ. ಇವಳಂತೂ ಎಲ್ಲೋದ್ರೂ ಮೇಕಪ್. ದುಂಡು ಭೂಮಿಗೆ ಸುತ್ತೋ ಖುಷಿ, ಬೆಟ್ಟ ಮೇಘಕ್ಕೆ ತೇಲೋ ಖುಷಿ. I love you ಕಣೆ, I love you ಕಣೆ, ಕಣ್ಕೋದೆ ಸೈಕಾದೆ, ನಾನು ತುಂಬ ಲೈಕಾದೆ, ನಾನು ಹೋಗ್ತಾ ಫುಲ್ ಸಾಂಗ್ಸ್ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಅರ್ಧ ದಾರಿಗೆ ಹೋದ್ಮೇಲೆ ಮಳೆ ಬಂತು. ಮಳೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ನನಗದು ತುಂಬ ಇಷ್ಟ. ಆ ಥರ ಟೆಂಪಲ್ ಹತ್ರ ರೀಚ್ ಆದಮೇಲೆ ಅಲ್ಲಿ ಹೋಗಿ ಪೂಜೆಗೆ ಐಟಮ್ ಏನು ಬೇಕು ಮಾಡ್ಲಿಕ್ಕೆ ಅದೆಲ್ಲ ತೊಗೊಂಡ್ವಿ. ಆಯ್ತಾ? ಹೆಂಗಾಯ್ತು? ಹೆಂಗಿತ್ತು ದೇವ್ರ ದರ್ಶನ? ಸೂಪರ್. ನಿಮ್ಗೊಂದು ಕಾಮಿಡಿ ಹೇಳ. ಪ್ರಸಾದ ಅಂತೆ, ಪ್ರಸಾದ ತಿನ್ನೋ ದೇವರಲ್ಲಿ ಬತ್ಯಾ ನೋಡಿ. ಪ್ರಸಾದ ಅಂತ ಎಲ್ಲೈತೆ? ಪ್ರಸಾದ ಅಲ್ಲ, ಒಬ್ಳು ಊಟ ಅಂತಾಳೆ, ಒಬ್ಳು ಪ್ರಸಾದ ಅಂತಾಳೆ. ಪ್ರಸಾದ ತಿನ್ನಕ್ಕೆ ಬಂದ್ವಿ. ಪ್ರಸಾದ ನಮ್ಗೆ ಬೇಡ ಅನ್ಬೇಡ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ರೂ ತಿನ್ಬೇಕು. ಲಾ ಓದಿದ್ಯಾ ತಾನೆ? ಓದಿದ್ಯಾ? ಕಂಪ್ಲೀಟ್ ಮಾಡಿದ್ಯಾ ಇಲ್ವಾ? ಮಾಡಿಲ್ವಾ? ಇನ್ನ ಕಂಪ್ಲೀಟ್ ಆಗ್ತಿದೆ. ಹೇಳುವೋರಿ, ಯಾರಾದರೂ ಇದ್ದರೆ ನೀನು ಕಾಂಟ್ಯಾಕ್ಟ್ ಮಾಡ್ತೀನಿ. ಹೆಂಗೋ ನಿಂಗೆ ಪೈನಾಪಲ್ಲ ಬೇಡಲ್ಲ, ಆ ಫ್ಲೇವರ್ ನಂಗೆ ಇಷ್ಟ ಇಲ್ಲ. ಬ್ಲ್ಯಾಕ್ ಫಾರೆಸ್ಟೇ ತೊಗೊಳಂಗೆ, ಅದೇ ಇಷ್ಟ. ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ. ಅಕ್ಕ ಬಾವ ಆ್ಯನಿವರ್ಸರಿ ಕೇಕ್ ಕಟ್ ಮಾಡ್ಸೋಣ ಅಂತ. ಬಾವ ಅಕ್ಕ ಮನೆಗೆ ಬರಲ್ಲ ಅಂದರು. ಸ್ವಲ್ಪ ಕೆಲಸ ಇದೆ, ಹೋಗಬೇಕು, ಟೈಮ್ ಆಗುತ್ತೆ ಅಂತ. ಅದಕ್ಕೆ ಮನೆಗೆ ಬಂದಮೇಲೆ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ವಿ ಎಲ್ಲ ಸೇರಿ. ಬರಲ್ಲ ಅಂದೆಲ್ಲ ಸರಿ ಆಯಿತು. ಅಲ್ಲೇ ಯಾವುದಾದ್ರೂ ಬೇಕ್ರಿ ನೋಡಿ ಕೇಕ್ ತೊಗೊಂಡು ಅಲ್ಲೇ ಕಟ್ ಮಾಡಿಸೋಣ ಅಂತ ತೊಗೊಂಡು ಹ್ಯಾಪಿ ಆ್ಯನಿವರ್ಸರಿ ಅಂತ ಬರೆಸ್ತಿದ್ದೀವಿ ಹೆಸರು. ಡಿನ್ನರ್ಗೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡಿ ನಮ್ಮ ಏರಿಯಾ ಹತ್ರನೇ ಸೆವೆನ್ ಹಿಲ್ಸ್ ಅಂತ ಇದೆ, ಅಲ್ಲಿ ಹೋದ್ವಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು
ನಾವಿಂದು ಇರಬೇಕು ಸಂತೋಷದಿಂದ. ಏನಾಯ್ತಂದರೆ 7 ಹಿಲ್ಸ್ಗೆ ಹೋದ್ವಿ, ಕೇಕೆಲ್ಲ ಕಟ್ ಮಾಡಿಸಿ ಮೆನ್ಯೂ ಕೇಳಿದ್ರಿ. ಅಷ್ಟೇನು ಚೆನ್ನಾಗಿರಲಿಲ್ಲ, ಬಟ್ ಬಿರಿಯಾನಿ ಏನೂ ಇರಲಿಲ್ಲ. ಎಲ್ಲರಿಗೂ ಬಿರಿಯಾನಿ ತಿನ್ನೋ ಆಸೆ ಇತ್ತು. ಅಲ್ಲಿ ಹೋಗಿದ್ದು ವೇಸ್ಟ್ ಆಗಬಾರ್ದು, ಹಂಗೆ ಮನೆಗೆ ಹೋಗ್ಬಾರ್ದು ಅಂತ ಅಲ್ಲಿ ಸ್ವಲ್ಪ ಆರ್ಡ್ರ್ ಮಾಡಿ ಅಲ್ಲೂ ತಿಂದು, ಮತ್ತು ಪಕ್ಕದಲ್ಲೇ ಇನ್ನೂ ಒಂದು ಹೋಟೆಲ್ ಇತ್ತು, ಅಲ್ಲೋಗಿ ಮಿಲ್ಟ್ರಿ ಸ್ಟೈಲ್ ಬಿರಿಯಾನಿ, ಕಬಾಬ್, ಚಿಲ್ಲಿ ಚಿಕನ್ ಎಲ್ಲ ತಿಂದ್ವಿ. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು, ಸಕ್ಕತ್ತಾಗಿತ್ತು ಮಾತ್ರ ಊಟ. ಅಕ್ಕ ಬಾವ ಮನೆಗೂ ಬಂದಿಲ್ಲ, ಇನ್ನೊಂದು ಕಡೆ ಫಂಕ್ಷನ್ ಇದೆ ಅಂತ ಅಲ್ಲಿ ಹೋದ್ರು. ನಾವು ಓಲೋ ಬುಕ್ ಮಾಡ್ಕೊಂಡು ಮನೆಗೆ ಹೋದ್ವಿ. ಹೋಗೋಷ್ಟರಲ್ಲಿ 8:30 ಆಗಿತ್ತು. ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.